ಸುರೇಶ್ ಮನೆಯಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದ. ಏನ್ ಮಾಡ್ಬೇಕು ಅಂತ ಅರ್ಥವಾಗದೆ ಆ ಕಡೆ ಈ ಕಡೆ ನೋಡ್ಕೊಳ್ತಾ ಇದ್ದ. ತನ್ನ ಹೆಂಡತಿ ಸಿಕ್ಕಿದ್ರೆ ಸಲಹೆ ಕೇಳೋಣ ಅಂತ ಇದ್ದ. ಅಷ್ಟರಲ್ಲಿ ಅವನ ಹೆಂಡತಿ ಅಡುಗೆ ಮನೆಯಿಂದ ಹೊರಗಡೆ ಬಂದ್ಲು. ಊರ್ವಶಿ, ಒಮ್ಮೆ ಈ ಕಡೆ ಬರ್ತೀಯಾ? ನಿನ್ ಜೊತೆ ಒಂದ್ ವಿಷಯದ ಬಗ್ಗೆ ಮಾತಾಡ್ಬೇಕು. ನಾನು ತುಂಬಾ ಸಮಯದಿಂದ ಆಲೋಚನೆ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಯಾವ ಐಡಿಯಾನೂ ಬರ್ತಾ ಇಲ್ಲ. ಅದರಿಂದ ತಲೆ ಕೆಟ್ಟೋಗ್ತಿದೆ. ಏನ್ರಿ ಆಯ್ತು? ಅಷ್ಟೊಂದು ಆಲೋಚನೆ ಮಾಡ್ತಾ ಇದ್ದೀರಾ? ನಿಮ್ಗೇನಾದ್ರೂ ಆಯ್ತಾ? ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಇಲ್ಲಾಂದ್ರೆ ಅತ್ತೆನ ಕರೀಲಾ? ನಿಮ್ಗೇನಾದ್ರೂ ಸಲಹೆ ಕೊಡ್ತಾರೆ? ಅಮ್ಮನವರೆಗೆ ಯಾಕೇನೆ ತಗೊಂಡೋಗ್ತೀಯಾ? ನಿನಗೆ ಗೊತ್ತಿದ್ರೆ ಹೇಳು, ಅಮ್ಮನ ಜೊತೆ ಬೇಡ. ನೀನಿವಾಗ ಅಮ್ಮನಿಗೆ ಹೇಳಿದ್ರೆ ಅಮ್ಮ ನನ್ ತಂಗಿಗೆ ಫೋನ್ ಮಾಡಿ ಹೇಳ್ತಾರೆ. ಆಮೇಲೆ ನನ್ ಭಾವನಿಗೆ ತಂಗಿ ಹೇಳ್ತಾಳೆ. ಅದೆಲ್ಲ ಬೇಕಾ? ಹೇಳ್ ನೋಡೋಣ. ಸರಿ, ಹಾಗಾದ್ರೆ ನಿಮ್ ತಾಯಿನ ಕರೆಯೋದಿಲ್ಲ, ಏನ್ ಮಾಡೋಣ ಅಂತ ನೀವೇ ಹೇಳಿ. ಈ ಮಧ್ಯೆ ನನ್ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂತು. ಆ ಹಣನ ಇಟ್ಕೊಂಡು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಭೂಮಿ ತಗೊಳ್ಳಾ ಅಥವಾ ಚಿನ್ನಭರಣ ತಗೊಳ್ಳಾ ಅಥವಾ ಮಗಳ ಹೆಸರಲ್ಲಿ ಬರ್ದಿಡ್ಲಾ? ಅದಕ್ಕೆ ನಿನ್ ಜೊತೆ ಕೇಳೋಣ ಅಂತ ಬಂದೆ. ರೀ, ನಮ್ ಮಗಳು ಸಣ್ಣ ಹುಡುಗಿ, ಅವಳ ಹೆಸರಲ್ಲಿ ಹಣ ಹಾಕಿರೋದು ಬೇಡ. ಅದು ಅಲ್ದೆ ಇವಾಗ ಭೂಮಿ ಏನಾದ್ರೂ ತಗೊಳ್ಳೋದು ಅಂದ್ರೆ ಆಮೇಲೆ ನಮ್ ಕೈಗೆ ಹಣ ಸಿಗಲ್ಲ. ಅದನ್ನ ಮಾರಾಟ ಮಾಡಿದ್ರು ತುಂಬಾ ದಿನ ಆಗುತ್ತೆ. ಅದ್ರ ಬದ್ಲಿಗೆ ನೀವು ಚಿನ್ನ ತಗೊಳ್ಳಿ. ಬೇಕಂದಾಗ ಅಡ ಇಡ್ಬೋದು ಅಥವಾ ಮಾರಾಟ ಮಾಡ್ಬೋದು. ಅದ್ರಲ್ಲಿ ಯಾವ ತೊಂದ್ರೆನೂ ಬರಲ್ಲ ರೀ. ನಮಗೆ ಯಾವಾಗ ಬೇಕೋ ಆವಾಗ ಹಣ ನಮ್ ಕೈಗೆ ಬರುತ್ತೆ ಅಲ್ವಾ? ಹಾಗಾದ್ರೆ ಸರಿ, ನಾಳೆನೇ ಹೋಗಿ ಚಿನ್ನದ ಅಂಗಡಿಗೆ ಹೋಗಿ ಚಿನ್ನ ತಗೊಂಬಂದು ಲಾಕರಲ್ಲಿ ಇಡ್ತೀನಿ. ಹಾಗೆ ಹೇಳಿ ಸುರೇಶ್ ಅಲ್ಲಿಂದ ಹೊರಟು ಹೋದ. ಅಂದುಕೊಂಡ ಹಾಗೇನೆ ಅವನು ಚಿನ್ನವನ್ನು ತೆಗೆದು ಲಾಕರಲ್ಲಿ ಇಟ್ಟ. ಹೀಗೆ ರಮೇಶಿಗೆ ಒಳ್ಳೆ ವ್ಯಾಪಾರ ಆಯಿತು. ಇದರಿಂದ ಅವನಿಗೆ ಒಳ್ಳೆ ಲಾಭ ಕೂಡ ಬಂತು. ಆದರೆ ಎದುರು ಅಂಗಡಿಯಲ್ಲಿರುವ ವೆಂಕಟಿಗೆ ಸುರೇಶ್ ಬೆಳವಣಿಗೆ ಸ್ವಲ್ಪ ಕೂಡ ಇಷ್ಟವಾಗ್ಲಿಲ್ಲ. ಅವನ ವ್ಯಾಪಾರವನ್ನು ಹೇಗಾದ್ರೂ ನಾಶ ಮಾಡ್ಬೇಕು ಅಂತ ಆಲೋಚನೆ ಮಾಡ್ದ. ಒಂದು ದಿನ ವೆಂಕಟ್ ಸುರೇಶ್ ಅಂಗಡಿಯನ್ನು ನೋಡಿ ಹೀಗೆ ಹೇಳ್ದ. ಇವನ ಅಂಗಡಿಯಲ್ಲಿ ಏನಿದೆ ಅಂತ ಎಲ್ಲ ಜನರು ಹೋಗಿ ಅಲ್ಲೇ ವಸ್ತುಗಳನ್ನ ತಗೊಳ್ತಾರೆ. ಇಲ್ಲ ಇಲ್ಲ, ಇವನ ವ್ಯಾಪಾರ ನಾಶ ಆಗ್ಬೇಕು. ಅದಕ್ಕೋಸ್ಕರ ಏನಾದ್ರೂ ಒಂದ್ ಮಾಡ್ಲೇಬೇಕು. ಬರುವ ಜನರು ನನ್ನ ಅಂಗಡಿಯನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿರುವ ಆ ಅಂಗಡಿಗೆ ಯಾಕೆ ಹೋಗ್ತಾರೆ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಹೀಗೆ ಮಾಡ್ತಾರೆ ಅಂತ ನನಗೆ ಅರ್ಥನೇ ಆಗಲ್ಲ. ಸರಿ, ಏನಾದ್ರೂ ಒಂದು ಮಾಡಿ ಅವನ ಅಂಗಡಿಯನ್ನು ಮುಚ್ಚಿಸ್ಲೇಬೇಕು. ಹೀಗೆ ವೆಂಕಟ್ ಒಂದು ದಿನ ರಾತ್ರಿಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಕಳ್ಳತನ ಮಾಡಿ ರಾಜೇಶ್ ಅಂಗಡಿ ಒಳಗೆ ಹೋಗಿ ಇರುವ ವಸ್ತುಗಳನ್ನೆಲ್ಲ ಹೊರಗೆ ತಂದು ಆನಂತರ ಅಂಗಡಿಗೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಬೆಂಕಿಯನ್ನು ಕೊಟ್ಬಿಟ್ಟ. ಇದು ಏನೋ ಗೊತ್ತಿಲ್ಲದೆ ಇರುವ ರಾಜೇಶ್ ಅಂಗಡಿಗೆ ಬಂದು ಬೆಳಿಗ್ಗೆ ನೋಡಿದಾಗ ಅಂಗಡಿ ಇರ್ಲೇ ಇಲ್ಲ. ಅದನ್ನು ನೋಡಿ ಅವನು ತುಂಬಾ ದುಃಖಪಟ್ಟ. ಅಯ್ಯೋ ದೇವ್ರೇ, ಈ ನಡುವೆ ವ್ಯಾಪಾರ ಚೆನ್ನಾಗಿದೆ ಅಂತ ಆಲೋಚನೆ ಮಾಡಿದ್ರೆ ಅಷ್ಟು ಬೇಗ ಸಂತೋಷವನ್ನ ದೇವ್ರು ಕಿತ್ಕೊಂಡಲ್ಲ. ಇನ್ಮುಂದೆ ಊಟಕ್ಕೂ ಕೂಡ ತುಂಬಾ ಕಷ್ಟಪಡ್ಬೇಕಾದ ಅವಶ್ಯಕತೆ ಬಂದಿದೆ. ಇವಾಗ ಕೈಯಲ್ಲಿ ₹1 ಇಲ್ಲ. ಮೊನ್ನೆ ಕೂಡಿಟ್ಟ ಹಣದಲ್ಲಿ ಚಿನ್ನ ತಗೊಂಡೆ, ಅದು ಕೂಡ ಇವಾಗ ಲಾಕರಲ್ಲಿದೆ. ಹೀಗೆ ಅಂತ ಸುರೇಶ್ ತುಂಬಾನೇ ಚಿಂತೆ ಮಾಡ್ತಾ ಇದ್ದ. ಅದನ್ನು ದೂರದಿಂದ ನೋಡಿದ ವೆಂಕಟ್ ಸಂತೋಷಪಟ್ಟ. ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಸಂತೋಷ ಪಡ್ತಾ ಇದ್ದೆ ಅಲ್ವಾ? ಇವಾಗ ನೋಡ್ದ, ಅಂಗಡಿ ಕೂಡ ಇಲ್ದೆ ರೋಡಲ್ಲಿ ಕೂತು ಅಳ್ತಾ ಇದ್ದೀಯಾ? ನನಗೆ ಇವನ್ನ ನೋಡಿದ್ರೇನೆ ತುಂಬಾ ಸಂತೋಷ ಆಗ್ತಿದೆ. ಹೀಗೆ ಸುರೇಶ್ ಮನೆಗೆ ಹೋಗಿ ನಡೆದ ವಿಚಾರದ ಬಗ್ಗೆ ತನ್ನ ಹೆಂಡತಿ ಜೊತೆ ಎಲ್ಲಾ ವಿಷಯ ಹೇಳ್ದ. ನಡೆದಿದ್ದೇನೋ ನಡೆದೋಯ್ತುರಿ, ಇವಾಗ ನಡೆದಿದ್ದೇನೋ ನಡೆದು ಬಿಡ್ತೀರಿ. ಆ ಭಗವಂತ ನಮ್ಮ ಹಣೆಯಲ್ಲಿ ನಮ್ಮ ಕೈಗೆ ಏನ್ ಸಿಗುತ್ತೋ ಅದನ್ನೇ ಬರ್ದಿರ್ತಾನೆ. ನೀವೇನು ಚಿಂತೆ ಮಾಡ್ಬೇಡಿ. ಹೋಗಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳಿ. ಸುಮ್ನೆ ಇಲ್ಲೇ ನಿಂತ್ಕೊಂಡು ದುಃಖಪಟ್ಟು ಅಳ್ಬೇಡಿ. ಅದಲ್ಲ, ಇವಾಗ ಜೀವನ ನಡೆಸೋದೇ ತುಂಬಾ ಕಷ್ಟ ಅಲ್ವಾ? ಜೀವನ ಮಾಡ್ಬೇಕು ಅಂದ್ರೆ ಕೈಯಲ್ಲಿ ₹1 ಆದ್ರೂ ದುಡ್ಡು ಬೇಡ್ವಾ? ನಾನು ಮುಂದೆ ಏನಾದ್ರೂ ವ್ಯಾಪಾರ ಮಾಡುವವರೆಗೂ ಇವಾಗ ಸದ್ಯಕ್ಕೆ ಏನ್ ಮಾಡೋದು? ಇದ್ನೆಲ್ಲನೂ ನಾವು ಆಮೇಲೆ ಆಲೋಚನೆ ಮಾಡೋಣ ರೀ. ಇವಾಗಿಂದ ಇವಾಗ್ಲೇ ಇಷ್ಟೊಂದು ಕಷ್ಟ ಇರುವಾಗ ಆಲೋಚನೆ ಮಾಡಿದ್ರೆ ನಮ್ಮ ಮನಸ್ಸು ಏನಾದ್ರೂ ಆಲೋಚನೆ ಮಾಡುತ್ತೆ ಅಂತ ಯೋಚನೆ ಮಾಡ್ತೀರಾ? ಊರ್ವಶಿಯ ಮಾತು ಕೇಳಿದ ರಾಜೇಶ್ ಅವನ ರೂಮಲ್ಲಿ ಹೋಗಿ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಿದ್ದ. ಊರ್ವಶಿ ಕೂಡ ಕೂತ್ಕೊಂಡು ಏನೋ ಆಲೋಚನೆ ಮಾಡ್ತಾ ಇದ್ಲು. ಅಷ್ಟರಲ್ಲಿ ಪಕ್ಕದ ಮನೆ ಸರೋಜ ಬಂದು, ಅತ್ತಿಗೆ, ಏನು ಮಾರ್ಕೆಟಲ್ಲಿ ನಿಮ್ಮ ಅಂಗಡಿಗೆ ಬೆಂಕಿ ಬಿತ್ತಂತೆ? ಯಾರಿಗೂ ಏನೂ ಆಗ್ಲಿಲ್ವಲ್ಲ? ಎಲ್ಲರೂ ಚೆನ್ನಾಗಿ ತಾನೇ ಇದ್ದೀರಾ? ಹೌದತ್ತಿಗೆ, ಯಾರಿಗೂ ಏನೂ ಆಗ್ಲಿಲ್ಲ. ರಾತ್ರೋರಾತ್ರಿ ಹೇಗೆ ಬೆಂಕಿ ಹಿಡೀತು ಅಂತಾನೆ ಗೊತ್ತಿಲ್ಲ. ಎಲ್ಲವೂ ನೆಲಸಮವಾಗಿದೆ. ನಿಮ್ಮ ಅಣ್ಣ
ಇನ್ನೂ ದುಃಖ ಪಡ್ತಾನೆ ಕೂತ್ಕೊಂಡಿದ್ದಾರೆ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಅತ್ತಿಗೆ, 4 ದಿನ ಬಿಟ್ಟು ಬೇರೆ ಕಡೆ ಒಂದ್ ಒಳ್ಳೆ ಜಾಗ ನೋಡಿ ಅಲ್ಲಿ ಅಂಗಡಿ ಹಾಕಿದ್ರೆ ಸರಿಯಾಗುತ್ತೆ. ಅತ್ತಿಗೆ, ನಿಮ್ಗೊಂದ್ ವಿಷಯ ಗೊತ್ತಾ? ಇವತ್ತು ಫುಡ್ ಡೆಲಿವರಿ ಮಾಡ್ಲಿಕ್ಕೆ ನಮ್ಮ ಮನೆಗೆ ಒಂದ್ ಹುಡುಗಿ ಬಂದಿದ್ಲು. ಯಾರೋ ಸಂಬಂಧಿಕರ ಹುಡುಗಿ ಅನ್ಕೊಂಡೆ, ಆದ್ರೆ ನೋಡಿದ್ರೆ ಅವಳು ಫುಡ್ ಡೆಲಿವರಿ ಮಾಡೋ ಹುಡುಗಿ. ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದ್ಲು ಗೊತ್ತಾ? ಇವಾಗಿನ ಹೆಣ್ಮಕ್ಳು ಯಾವ ಕೆಲ್ಸ ಸಿಗುತ್ತೋ ಆ ಕೆಲ್ಸ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ. ಹಾಗಿರುವಾಗ ಅಣ್ಣ ಏನಾದ್ರೂ ಸಾಧನೆ ಮಾಡ್ತಾರೆ. ಯಾಕೆ ಅಂದ್ರೆ ಅಣ್ಣ ಎಲ್ಲರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಯಾಕೆ ಅಂದ್ರೆ ಅಣ್ಣ ಅವರ ಶಾಪಿಗೆ ಬರುವ ಜನರ ಜೊತೆ ಮಾತು ಕೊಟ್ಟು ಅವರಿಗೆ ಏನ್ ಬೇಕು ಏನ್ ಬೇಡ ಅಂತ ತಿಳ್ಕೊಂಡು ಕೊಡ್ತಾ ಇದ್ರು. ಅಂತವರು ಯಾವ ವ್ಯಾಪಾರ ಮಾಡಿದ್ರು ತುಂಬಾ ಚೆನ್ನಾಗಿ ನಡೆಯುತ್ತೆ ಅತ್ತಿಗೆ. ಸುಶೀಲಾ ಹೇಳುವ ಮಾತನ್ನು ಊರ್ವಶಿ ತುಂಬಾ ಶ್ರದ್ಧೆಯಿಂದ ಕೇಳ್ತಾ ಇದ್ಲು. ಹೀಗೆ ಸುಶೀಲಾ ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ಹೊರಟೋದ್ಲು. ಅದನ್ನು ಕೇಳಿ ಊರ್ವಶಿಗೆ ಯಾವ ಕೆಲಸ ಇದ್ರೂ ಮಾಡೋಣ ಅಂತ ಹುಮ್ಮಸ್ಸು ಬಂತು. ತಕ್ಷಣ ಗಂಡನ ಬಳಿ ಹೋಗಿ ಈ ವಿಚಾರದ ಬಗ್ಗೆ ಮಾತಾಡಿದ್ಲು. ಏನ್ರಿ ನಾನು ಫುಡ್ ಡೆಲಿವರಿ ಕೆಲಸ ಮಾಡೋಣ ಅನ್ಕೊಂಡಿದ್ದೀನಿ. ಅತ್ತೆಯವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರಲ್ವರಿ? ಮೊದ್ಲು ಮನೆಯಲ್ಲಿರುವ ವಸ್ತುಗಳನ್ನ ಇಟ್ಟು ಅಡಿಗೆನ ಸ್ಟಾರ್ಟ್ ಮಾಡ್ತೀನ್ರಿ. ನಮ್ಮ ಊರಲ್ಲಿ ತುಂಬಾ ಶಾಪ್ಗಳಿದೆ ಅಲ್ವಾ, ಅಲ್ಲಿರುವ ಜನರಿಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಫುಡ್ ಅನ್ನು ಮಾರಾಟ ಮಾಡೋಣ ರೀ. ಎಲ್ಲರೂ ತಗೊಳ್ತಾರೆ. ನಾವು ಸದ್ಯಕ್ಕೆ ಆ ಬಿಸ್ನೆಸ್ ನ ಮಾಡಿದ್ರೆ ಎಲ್ಲರೂ ಕೂಡ ಸಂತೋಷ ಪಡ್ತಾರೆ ರೀ. ಯಾಕೆ ಅಂದ್ರೆ ಬೆಳಿಗ್ಗೆನೆ ಎದ್ದು ಎಲ್ಲ ಕೆಲಸ ಮಾಡಿ ಟಿಫಿನ್ ತರ್ಲಿಕ್ಕೆ ಎಲ್ರಿಗೂ ಕಷ್ಟನೇ ಅಲ್ವರಿ. ಕಡಿಮೆ ಬೆಲೆಗೆ ಅವರಿಗೆ ಫುಡ್ ಸಿಕ್ಕಿದ್ರೆ ಎಲ್ಲರೂ ಸಂತೋಷ ಪಡ್ತಾರೆ ರೀ. ಅದ್ರಿಂದನೇ ಎಲ್ಲರೂ ತಗೊಳ್ತಾರೆ ಅನ್ಕೋತೀನಿ. ಐಡಿಯಾ ಏನು ಚೆನ್ನಾಗಿದೆ, ಆದ್ರೆ ಮನೆಯಲ್ಲಿ ಫ್ರೀಯಾಗಿ ಇದ್ದವಳು ನೀನು. ನಿನಗೆ ತೊಂದರೆ ಕೊಡ್ಲಿಕ್ಕೆ ನನಗೆ ಇಷ್ಟ ಆಗ್ತಿಲ್ಲ ಊರ್ವಶಿ. ಇದ್ರಲ್ಲಿ ಕಷ್ಟ ಏನ್ರಿ ಇದೆ? ಸ್ವಲ್ಪ ದಿನ ಈ ಕೆಲಸ ಮಾಡೋದು, ಆಮೇಲೆ ಒಳ್ಳೆ ಲಾಭ ಬಂದ್ಮೇಲೆ ನಿಮ್ಮ ವ್ಯಾಪಾರನ ಆರಂಭಿಸೋದು. ನೀವು ಕೂಡಿಟ್ಟ ಚಿನ್ನವನ್ನು ಮಾರ್ಬಿಟ್ರೆ ಆಮೇಲೆ ತಗೊಳ್ಳೋದು ತುಂಬಾ ಕಷ್ಟ ರೀ. ನಮ್ಮ ಮಗಳು ಬೆಳೆದ್ಮೇಲೆ ಅವಳಿಗೆ ಮದ್ವೆ ಮಾಡ್ಬೇಕು ಅಂದ್ರೆ ಆ ಚಿನ್ನ ಉಪಯೋಗಕ್ಕೆ ಬರುತ್ತೆ ಅಲ್ವಾ? ಸರಿ ಊರ್ವಶಿ, ನಿನಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡು. ಸರಿ ರೀ, ಹಾಗಾದ್ರೆ ಈ ವಿಷಯದ ಬಗ್ಗೆ ಇವಾಗ್ಲೇ ಅತ್ತೆ ಜೊತೆ ಮಾತಾಡ್ತೀನಿ. ಹಾಗೆ ಅಂತ ಹೇಳಿ ಊರ್ವಶಿ ತನ್ನ ಗಂಡನ ಜೊತೆ ಮಾತಾಡಿ ಆನಂತರ ಅತ್ತೆ ಬಳಿ ಹೋಗಿ ವಿಷಯ ಹೇಳಿದ್ಲು. ಮಗ ಇವಾಗ ಚೆನ್ನಾಗಿದ್ದಾನಮ್ಮ. ಮೊದ್ಲೇ ಅಂಗಡಿ ಎಲ್ಲ ಸುಟ್ಟೋಯ್ತು ಅಂತ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ದ. ಅವನಿಗೆ ತಂಪಾಗಿರುವ ಹಾಗೆ ಮಜ್ಜಿಗೆ ಏನಾದ್ರೂ ಕೊಡ್ಬೋದಾಗಿತ್ತಲ್ವಾ? ಅತ್ತೆ, ಅವ್ರು ಇವಾಗ ಪರವಾಗಿಲ್ಲತ್ತೆ, ಸ್ವಲ್ಪ ಚೆನ್ನಾಗಿದ್ದಾರೆ. ನನಗೆ ಒಂದು ಐಡಿಯಾ ಬಂತ, ಆ ಐಡಿಯಾನ ಅವ್ರ ಜೊತೆ ಹೇಳಿಯೇ ಬಂದೆ. ಇವಾಗ ನಿಮ್ ಜೊತೆ ಹೇಳಲಿಕ್ಕೆ ಬಂದೆ. ಏನಮ್ಮದು ಹೊಸ ಐಡಿಯಾ? ಅತ್ತೆ, ನಿಮ್ಗೆ ತುಂಬಾ ಚೆನ್ನಾಗಿ ಅಡಿಗೆ ಮಾಡಕ್ಕೆ ಗೊತ್ತಲ್ವಾ? ನೀವು ಚೆನ್ನಾಗಿ ಅಡಿಗೆ ಮಾಡಿ ಕೊಟ್ರೆ ನಾನು ಆ ಫುಡ್ನ ತಗೊಂಡೋಗಿ ಮಾರಾಟ ಮಾಡಿ ಬರ್ತೀನಿ. ಅದೇ ವಿಷಯದ ಬಗ್ಗೆ ಹೇಳೋಣ ಅಂತ ಬಂದೆ. ನೀವೇಗೋ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ, ನೀವು ಅಡಿಗೆ ಮಾಡಿ ಕೊಟ್ರೆ ನಾನ್ ಪ್ಯಾಕ್ ಮಾಡಿ ತಗೊಂಡೋಗಿ ಮಾರಾಟ ಮಾಡ್ತೀನಿ. ನಾವೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಹೇಗೆ ಗೊತ್ತಾಗುತ್ತೆ ಅಮ್ಮ? ಅತ್ತೆ, ನಾವು ಕೊಡುವಂತಹ ಫುಡ್ ಮೇಲೆ ನಮ್ಮ ಫೋನ್ ನಂಬರ್ ಅಡ್ರೆಸ್ ಎಲ್ಲಾನು ಬರ್ದಿದ್ದೀನಿ ಅತ್ತೆ. ನೋಡುವವರು ಕೂಡ ನಮ್ಗೆ ಆರ್ಡರ್ ಮಾಡ್ಬೋದು. ಸರಿ ಅಮ್ಮ, ನಮ್ಗೆ ಫುಡ್ ಆರ್ಡರ್ ಬರ್ತದೆ ಅಂದ್ರೆ ನಾಳೆಯಿಂದನೇ ವ್ಯಾಪಾರವನ್ನು ಆರಂಭಿಸೋಣ. ಮನೆಯಲ್ಲಿ ಇರುವ ವಸ್ತುಗಳ ಜೊತೆ ಪೌಷ್ಟಿಕಾಂಶ ವಸ್ತುಗಳನ್ನು ಕೂಡ ಉಪಯೋಗಿಸಿ ಆಹಾರ ಪದಾರ್ಥಗಳನ್ನು ಮಾಡೋಣ. ಅವಾಗ ನಮ್ಮ ಹತ್ರ ತುಂಬಾ ಕಸ್ಟಮರ್ ಕೂಡ ಬರ್ತಾರಲ್ವಾ? ಸರಿ ಅಂತ ಹೇಳಿ ಮರುದಿನದಿಂದಲೇ ಅತ್ತೆ ಸೊಸೆ ಇಬ್ರು ಸೇರಿ ಫುಡ್ ಅನ್ನು ಮಾಡಿ ಡೆಲಿವರಿ ಮಾಡಲಾರಂಭಿಸಿದ್ರು. ಮರುದಿನನೇ ಊರ್ವಶಿಗೆ ತುಂಬಾ ಆರ್ಡರ್ಗಳು ಬರ್ತಿತ್ತು ಡೆಲಿವರಿ ಮಾಡಿ ಅಂತ. ಹೀಗೆ ತಕ್ಷಣ ಸ್ಕೂಟರ್ ಅನ್ನು ತೆಗೆದುಕೊಂಡು ಹೋಗಿ ಫುಡ್ ನ ಡೆಲಿವರಿ ಮಾಡಿ ಹಣವನ್ನು ತೆಗೆದುಕೊಂಡು ಬಂದು ಗಂಡನ್ ಜೊತೆ ಕೊಡ್ತಿದ್ಲು. ಅತ್ತೆ, ನೋಡಿದ್ರಾ ಎಷ್ಟೊಂದು ಹಣ ಬಂತು ಅಂತ? ಈ ಹಣನ ನಿಮ್ಮ ಮಗನ್ ಕೈಯಲ್ಲೇ ಕೊಡ್ತೀನತ್ತೆ. ಒಳ್ಳೆ ಕೆಲ್ಸ ಮಾಡ್ದೆ ಕಣಮ್ಮ ಸೊಸೆ. ಇವಾಗ ಅವನ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗಿರ್ಬೋದು. ಹೀಗೆ ಅಂದುಕೊಂಡಂತೆ ಕೆಲವು ದಿನಗಳ ನಂತರ ಪುನಃ ಒಳ್ಳೆ ಲಾಭ ಬಂತು. ಪ್ರತಿದಿನ ಪಾರ್ವತಿ ಅಡಿಗೆ ಮಾಡ್ತಾ ಇದ್ರೆ ಊರ್ವಶಿ ಹೋಗಿ ಡೆಲಿವರಿ ಮಾಡ್ತಾ ಬರ್ತಿದ್ಲು. ಇದು ಪಾರ್ವತಿಯ ಮಗಳಿಗೂ ಅಳಿಯನಿಗೂ ಗೊತ್ತಾಯ್ತು. ತಕ್ಷಣ ಅವರು ಪಾರ್ವತಿಯ ಮನೆಗೆ ಬಂದ್ರು. ಅಣ್ಣ, ಈ ರೀತಿ ನಿಮ್ ಬಿಸ್ನೆಸ್ ಆಯ್ತು ಅಂತ ಯಾಕಣ್ಣ ನನ್ ಜೊತೆ ಒಂದ್ ಮಾತು ಹೇಳಿಲ್ಲ? ಹೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಯಾವ್ದಾದ್ರೂ ಒಂದ್ ವಿಧಾನದಲ್ಲಿ ನಾನು ಕೂಡ ಸಹಾಯ ಮಾಡ್ತಿದ್ದೆ ಅಲ್ವಾ? ಇಲ್ಲಿ ನೋಡಿ ಬಾವಾ, ಈ ಹಣನ ತಗೊಳ್ಳಿ, ಮತ್ತೆ ನಿಮ್ಮ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿ. ನೋಡಿದ್ರ ರೀ, ಮನೇಲಿರೋರ್ ಜೊತೆ ಸಹಾಯ ಕೇಳೋಣ ಅಂದ್ರೆ ನೀವು ಬೇಡ ಅಂತ ಹೇಳ್ಬಿಟ್ರಿ. ಇವತ್ತು ಅವರೇ ತಾನೇ ನಮ್ಗೆ ಸಹಾಯ ಮಾಡಿದ್ದು. ಇವಾಗಾದ್ರೂ ಆಲೋಚನೆ ಮಾಡಿ. ನಿಮ್ಮ ಬಾವ ನಿಮ್ ತಂಗಿ ಹೊರಗಿನವರು ಅಂತ ಆಲೋಚನೆ ಮಾಡ್ಬೇಡಿ.
ಅವರೆಲ್ಲರೂ ನಮ್ಮ ಕುಟುಂಬನೇ. ಒಬ್ಬರ ಕಷ್ಟದಲ್ಲಿ ಇನ್ನೊಬ್ಬರು ಸಹಾಯ ಮಾಡೋದು ಅದು ಸಹಜ ರೀ. ನೋಡಿದ್ರ, ನಾನು ಹೇಳ್ತೀನಿ ಅಂದಾಗ ನೀವು ಬೇಡ ಅಂತ ಹೇಳ್ಬಿಟ್ರಿ. ಇವತ್ ನೋಡಿ ಅವರೇ ಬಂದು ನಮ್ಗೆ ಸಹಾಯ ಮಾಡಿದ್ರು. ನೀನು ಹೇಳೋದು ನಿಜಾನೇ, ಆದ್ರೆ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಊರ್ವಶಿ. ಬಾವಾ, ಅವತ್ತು ಲಾಭ ಬಂತು ಅಂತ ಚಿನ್ನವನ್ನು ತೆಗೆದು ಲಾಕರಲ್ಲಿ ಇಟ್ಟಿದ್ದೀನಿ. ಇದು ನನ್ ಮಗಳಿಗೋಸ್ಕರ ತೆಗ್ದಿದ್ದೀನಿ. ಅದನ್ನು ಮಾರ್ಬೇಕು, ಅಡ ಇಡಬೇಕು ಅಂತ ದೊಡ್ಡ ನಷ್ಟವನ್ನು ಕೂಡ ಅನುಭವಿಸಿದ್ದೀನಿ. ಅಷ್ಟರಲ್ಲಿ ಅಲ್ಲಿಗೆ ವೆಂಕಟ್ ಬಂದ. ಸುರೇಶು, ನಾನೇ ಬೇಕು ಅಂತ ನಿನ್ನ ಅಂಗಡಿಗೆ ಬೆಂಕಿ ಇಟ್ಟಿದ್ದು. ಆದ್ರೆ ನಾನ್ ಮಾಡಿದ ಕೆಲ್ಸದಿಂದ ದೇವ್ರು ನಂಗೆ ಶಿಕ್ಷೆ ಕೊಟ್ಬಿಟ್ಟ. ಆವಾಗ್ಲೇ ನಾನ್ ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಅರ್ಥ ಆಯ್ತು. ಅಂಗಡಿ ಒಳಗಿದ್ದ ವಸ್ತುಗಳನ್ನೆಲ್ಲ ಒಂದ್ ಕಡೆ ತೆಗ್ದಿಟ್ಟಿದ್ದೀನಿ. ನೀನ್ ಇವಾಗ್ಲೇ ಹೋಗಿ ಅದನ್ನೆಲ್ಲ ತಗೋ ಹಣ. ನಿನಗೆ ನಷ್ಟ ಪರಿಹಾರವಾಗಿ ನಾನೇ ಆ ಹಣನ ಕೊಡ್ತೀನಿ. ನನ್ನನ್ನು ಕ್ಷಮಿಸು ಸುರೇಶ್. ಹೀಗೆ ವೆಂಕಟ್ ಹೇಳಿದ್ರಿಂದ ಎಲ್ಲರೂ ಅಂದಿನಿಂದ ಇನ್ಮುಂದೆ ಯಾರೂ ಕೂಡ ತಪ್ಪು ಮಾಡಬಾರ್ದು ಅಂತ ಅನ್ಕೊಂಡ್ರು. ಹೀಗೆ ಅಂದಿನಿಂದ ಮತ್ತೆ ಸುರೇಶ್ ವ್ಯಾಪಾರವನ್ನು ಆರಂಭಿಸಿ ಒಳ್ಳೆ ಲಾಭವನ್ನು ಪಡೆದ. ಆನಂತರ ತನ್ನ ಭಾವನ್ ಕೈಯಿಂದ ತಗೊಂಡಿರುವ ಹಣವನ್ನು ಕೂಡ ಅವನಿಗೆ ಹಿಂದಿರುಗಿಸಿ ಕೊಟ್ಟ. ಮುಖದಲ್ಲಿ ಗಾಯವಾಗಿರುವ ಮೀನನನ್ನು ನೋಡಿ ತನ್ನ ತಂದೆಯಾದ ರಾಂಬಾಬು ಕೋಪದಿಂದ ಹೀಗೆ ಕೇಳಿದ್ರು. ನೀನು ನಿನ್ ಗಂಡನ್ ಜೊತೆ ಹೋಗಿ ಜೀವನ ಮಾಡ್ತೀನಿ ಅಂತ ಹೇಳಿದಿಕ್ಕೆ ನಿನ್ ಗಂಡನ ನಂಬಿ ಇಲ್ಲಿ ಕಳಿಸ್ದೆ. ಆದ್ರೆ ನೀನು ಇವಾಗ ಏಟು ತಿನ್ಕೊಂಡಿದ್ದೀಯ. ಇದು ಮನೆ ಅಲ್ಲ, ಇಲ್ಲಿರೋರು ಜನರೆಲ್ಲ ರಾಕ್ಷಸರು. ಈ ಮನೇಲಿದ್ದು ನೀನು ಏನ್ ಸುಖ ಕಂಡೆ? ಈ ಸಲ ಮಾತ್ರ ನೀನ್ ನನ್ ಜೊತೆ ಬರದಿದ್ರೆ ಪೊಲೀಸರನ್ನ ಕರ್ಕೊಂಬಂದು ಕಂಪ್ಲೇಂಟ್ ಮಾಡ್ಬಿಡ್ತೀನಿ. ಬಾ ನನ್ ಜೊತೆಗೆ. ಆಮೇಲೆ ನೀನೇ ಬರ್ಬೇಕಾಗುತ್ತೆ. ಹೌದು, ಏನ್ ನಿನ್ ಮುಖ ಎಲ್ಲ ಗಾಯ ಆಗಿದೆ? ಇದಕ್ಕೆಲ್ಲ ಕಾರಣ ನಿನ್ ಗಂಡ ತಾನೆ ಅಥವಾ ಈ ಮನೇಲಿರೋವ್ರ? ನಿಜ ಹೇಳು. ಇವಾಗ ನೀನ್ ನಿಜ ಹೇಳದಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ನೀನು ಈ ಮನೇಲಿ ಎಷ್ಟು ಅಂತ ಕಷ್ಟಪಟ್ಕೊಂಡಿರ್ತೀಯ. ಅಪ್ಪ, ಈ ವಿಚಾರದ ಬಗ್ಗೆ ನಾನೇ ನಿಮ್ ಜೊತೆ ಹೇಳೋಣ ಅಂತಾನೆ ಇದ್ದೆ. ಅಷ್ಟರಲ್ಲಿ ನೀವೇ ನನ್ನ ನೋಡ್ಲಿಕ್ಕೆ ಬಂದ್ಬಿಟ್ರಿ. ಇದೆಲ್ಲ ನನ್ ಗಂಡ ಮಾಡಿದಲ್ಲಪ್ಪ. ನನ್ನ ಅತ್ತೇನೋ ನನ್ನ ನಾದ್ನಿ ಮಾಡಿರೋದು. ಇದೆಲ್ಲ ನನ್ ಗಂಡನಿಗೆ ಗೊತ್ತಿಲ್ಲ. ಅವರಿಗೆ ಮಾತ್ರ ಗೊತ್ತಾದ್ರೆ ಆಮೇಲೆ ಅವರು ಜಗಳ ಮಾಡ್ತಾರೆ. ಆದ್ರೆ ನಮ್ಮತ್ತೆ ತುಂಬಾ ಬುದ್ಧಿವಂತಿಕೆಯಿಂದ ಅವ್ರ ಜೊತೆ ಏನೇನೋ ಚಾಡಿನ ಹೇಳ್ಕೊಟ್ಟಿದ್ದಾರೆ. ಆದ್ರೂ ಆ ಚಾಡಿ ಎಲ್ಲ ಕೇಳ್ಕೊಂಡು ನನ್ ಗಂಡ ನನ್ಗೆ ಏನು ಹೇಳೋದಿಲ್ಲ. ನನ್ನ ಚೆನ್ನಾಗಿಯೇ ನೋಡ್ಕೋತಿದ್ದಾರಪ್ಪ. ಈ ವಿಷಯ ಅವರಿಗೆ ಏನು ಗೊತ್ತಿಲ್ಲ. ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಅದೇಗಮ್ಮ ನಿನ್ ಗಂಡನಿಗೆ ಗೊತ್ತಿಲ್ಲದೆ ಎಲ್ಲ ನಡೆಯುತ್ತೆ? ನಿನ್ ಗಂಡ ಸಂಜೆ ಮನೆಗೆ ಬರ್ತಾರಲ್ವಾ, ಆವಾಗನು ನಿನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಮನೆ ವಿಚಾರ ಗೊತ್ತಾಗದೇ ಇರುವ ಗಂಡ ಇದ್ದಾನ? ಇಲ್ ನೋಡಮ್ಮ, ನಿನ್ ಗಂಡನ್ ಜೊತೆ ಜೀವನ ಮಾಡ್ಬೇಕು ಅಂತ ಇಷ್ಟೆಲ್ಲ ತಡ್ಕೊಂಡ್ ಮಾಡ್ಬೇಕು ಅಂತ ಏನಿಲ್ಲ. ಒಬ್ಳೆ ಮಗಳು ಅಂತ ಎಷ್ಟು ಮುದ್ದಾಗಿ ಸಾಕಿದೀವಿ. ಅದಕ್ಕೆ ಅಂತ ನೀನ್ ಇಷ್ಟು ಕಷ್ಟ ಅನ್ಭವಿಸ್ಬೇಕಾ? ಆವಾಗ ಅಲ್ಲಿಗೆ ಶಾರದ ಬಂದ್ಲು. ಹೌದು, ನೀವ್ಯಾಕ್ ಬಂದ್ರಿ ಇವತ್ತು ನನ್ ಮನೆಗೆ? ನೀವು ನಿಮ್ ಮಗಳನ್ನ ರೋಡ್ ಮೇಲೆ ಸುತ್ತಕ್ ಬಿಟ್ರಿ. ಇವಳು ನನ್ ಮಗನ್ನ ಬಲೆಗೆ ಹಾಕೊಂಡು ಮದ್ವೆ ಮಾಡ್ಕೊಂಡ್ಲು. ಇವಾಗ ನನ್ ತಲೆ ಮೇಲೆ ಬಂದ್ ಕೂತ್ಕೊಂಡು ಎಷ್ಟು ಹಾರಾಡ್ತಾಳೆ. ಇದೇನಾ ನೀವು ಬೆಳ್ಸಿರೋದು? ಇದೇ ಒಳ್ಳೆ ಹುಡುಗಿ ಆಗಿದ್ದಿದ್ರೆ ಇವಳು ಹೀಗೆ ಮಾಡ್ತಿದ್ಲಾ? ಹೆಣ್ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ನಿಮ್ಗೆ ಹೇಳ್ಕೊಡ್ಬೇಕಾಗಿತ್ತಾ? ಹೌದು, ಶಾರದಾ ಎನ್ನುವ ನಿಮ್ಮ ಹೆಸರು ಕೇಳಲಿಕ್ಕೆ ಎಷ್ಟೊಂದು ಕಿವಿಗೆ ಚೆನ್ನಾಗಿದೆ. ಆದ್ರೆ ನೀವ್ ಮಾಡುವ ಕೆಲ್ಸ ರಾಕ್ಷಸಿ ಮಾಡುವ ಕೆಲ್ಸ. ನಿಜವಾಗಿ ನೀವೆಲ್ಲ ಒಂದ್ ಹೆಂಗ್ಸ? ನೀವು ನಮಗೆ ಹೆಣ್ಮಕ್ಕಳನ್ನ ಹೇಗೆ ಬೆಳೆಸೋದು ಅಂತ ಹೇಳ್ಕೊಡ್ತೀರಾ? ನಿಮ್ ಮಗಳು ಮದ್ವೆ ಆಗದೇನೆ ಗರ್ಭಿಣಿಯಾಗಿದ್ದಾಳೆ. ಆದ್ರೆ ನನ್ ಮಗಳು ಇಷ್ಟಪಟ್ಟವನ್ ಜೊತೆ ಜೀವನ ಮಾಡ್ಬೇಕು ಅಂತ ಇಷ್ಟು ದೂರ ನಿಮ್ಮನೇಲಿ ಬಂದು ಕಷ್ಟಪಟ್ಟು ಜೀವನ ಮಾಡ್ತಿದ್ದಾಳೆ. ನಾನು ಚೆನ್ನಾಗಿ ಬೆಳೆಸಿದ್ರಿಂದನೇ ನೀವು ಇಷ್ಟೆಲ್ಲ ಹಿಂಸೆ ಕೊಟ್ರು ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡದೆ ಇಷ್ಟು ದಿನ ಈ ಮನೇಲಿದ್ದಾಳೆ. ಏನ್ರಿ ನೀವಿಬ್ರು ನನ್ ಮನೆಗೆ ಬಂದು ನನ್ ಮೇಲೇನೆ ಇಷ್ಟೊಂದು ಎಗರಾಡ್ತಿದ್ದೀರಾ? ಬಾಯಿ ಮುಚ್ಕೊಂಡು ಹೊರಗೋಗಿ. ರಾಂಬಾಬುವಿಗೆ ಕೋಪ ಬಂದು ಮನೆ ಬಿಟ್ಟು ಹೊರಗೆ ಬಂದ. ಹೊರಗೆ ಬಂದವನು ಹೊರಗೆ ನಿಂತ್ಕೊಂಡು ಜೋರಾಗಿ ಕಿರ್ಚಲಾರಂಭಿಸಿದ. ಹೌದು, ನೀವು ನಿಮ್ ಬಗ್ಗೆ ಏನು ಅಂತ ತಿಳ್ಕೊಂಡಿದ್ದೀರಾ? ಮದ್ವೆಯಾಗ್ದೆ ಒಂದು ಹುಡುಗಿನ ಕರ್ಕೊಂಬಂದು ಗರ್ಭಿಣಿಯಾಗಿ ಮನೆಯೊಳಗೆ ಇಟ್ಕೊಂಡಿದ್ದೀರಾ? ಮೊದ್ಲು ನಿಮ್ಮಂತವ್ರ ಮನೆಗೆ ನನ್ ಮಗಳು ಸೊಸೆಯಾಗಿ ಬಂದಿದ್ದು ನನ್ ಮಗಳು ಮಾಡಿದ ತಪ್ಪು. ಮೊದ್ಲು ನಾವು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ ಮೇಲೆ ನಿಮ್ ಮಗನ್ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ. ನೀವು ನನ್ ಮಗಳನ್ನ ಮನುಷ್ಯಾಗಿ ನೋಡ್ತಾ ಇದ್ದೀರಾ, ಪ್ರಾಣಿಯಾಗಿ ಕೂಡ ನೋಡ್ತಾ ಇಲ್ಲ. ಒಂದು ಸಾರಿಯಾದ್ರೂ ನಿಮ್ ಮಗಳ ಜೀವನದ ಬಗ್ಗೆ ಆಲೋಚನೆ ಮಾಡಿ ನೋಡಿರ್ತೀರಾ? ಅದು ಸರಿ, ನನ್ ಮಗಳ ಬಗ್ಗೆನೇ ನೀವು ಆಲೋಚನೆ ಮಾಡೋದಿಲ್ಲ. ಹಾಗಿರುವಾಗ ನಿಮ್ ಮಗಳ ಬಗ್ಗೆ ಆಲೋಚನೆ ಮಾಡ್ತೀರಾ? ನನ್ ಮಗಳು ಮಾಡುವ ಒಳ್ಳೆ ಕೆಲ್ಸ ನಿಮ್ ಕಣ್ಣಿಗೆ ಕಾಣೋದಿಲ್ಲ. ಏನು ಹೊರಗೆ ನಿಂತು ಮಾತಾಡ್ತಿದ್ದೀರಾ? ನನ್ ಮನೆ ಗೌರವನ ಹರಾಜಾಕ್ಬೇಕು ಅಂತ ಬಂದಿದ್ದೀರಾ? ಇಲ್ಲಿ ನಡೆಯುವ ವಿಚಾರವನ್ನು ರಮ್ಯಾ ಅವಳ ಅಣ್ಣನಿಗೆ ಫೋನ್ ಮಾಡಿ ಇನ್ನಷ್ಟು 2 ಪಟ್ಟು ಅಧಿಕವಾಗಿ ಹೇಳಿದ್ಲು. ರಾಜೇಶ್ ಅಲ್ಲಿಗೆ ಬಂದು, ಮಾವ, ಯಾಕೆ ಹೊರಗಡೆ ನಿಂತು ಮಾತಾಡಿ ಮನೆ ಗೌರವನ ತೆಗಿತಾ ಇದ್ದೀರಾ? ಮನೆಯೊಳಗೆ ಬನ್ನಿ. ಹೊರಗಡೆ ನಿಂತು ಮಾತಾಡೋದು ಚೆನ್ನಾಗಿರಲ್ಲ. ಬನ್ನಿ ಒಳಗೆ.
ಏನಯ್ಯ ಮನೆಯೊಳಗೆ ಬಂದು ಮಾತಾಡೋದು? ನಿನ್ನ ನಂಬಿತಾನೆ ನನ್ನ ಮಗಳನ್ನ ನಿನ್ ಜೊತೆ ಕಳ್ಸಿದ್ದು. ನೀನು ಕೆಲಸ ಬಿಟ್ಟು ಬಂದ್ಮೇಲೆ ನನ್ನ ಮಗಳ ಮುಖನ ನೋಡ್ತೀಯಾ ಇಲ್ವಾ? ನೋಡು, ಅವಳ ಮುಖದಲ್ಲಿ ಎಷ್ಟು ಗಾಯಗಳಾಗಿವೆ. ನಿನ್ನ ನಂಬಿ ಕಳ್ಸಿದ್ರೆ ಕೊನೆಗೆ ನನ್ನ ಮಗಳಿಗೆ ಇದೇನಾ ಉಳ್ದಿರೋದು? ನನ್ನ ಮಗಳನ್ನ ನೋಡಿದ್ರೆ ನಿಮಗೆಲ್ಲ ಹೇಗೆ ಕಾಣಿಸ್ತದೆ? ಅವಳ ಮೈಯಲ್ಲಿ ನೋಡ್ದ ಎಷ್ಟೊಂದು ಗಾಯಗಳಾಗಿದೆ ಅಂತ. ಈ ಒಂದು ವಾರದಲ್ಲಿ ನನ್ನ ಮಗಳತ್ರ ಬಂದು ಏನಾಯ್ತು, ಏನಾದ್ರೂ ಒಂದು ಮಾತಾಡಿರ್ತೀಯ? ಅವಳ ಮುಖವನ್ನಾದ್ರೂ ನೀನು ನೋಡಿರ್ತೀಯ? ಹೇಳ್ ನೋಡೋಣ. ನಿನಗೆ ಹೆಂಡತಿ ಎಲ್ಲ ಬೇಕಾ? ನಿನಗೆ ಹೆಂಡತಿ ಬೇಡ. ಮನೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಒಬ್ಳು ಮಿಷಿನ್ ಬೇಕು, ಒಬ್ಳು ಕೆಲಸದವಳು ಬೇಕು, ಅಷ್ಟೇ ತಾನೇ? ಅದಕ್ಕೆ ತಾನೇ ನನ್ನ ಮಗಳನ್ನ ಇಲ್ಲಿಟ್ಕೊಂಡಿದೀಯಾ? ಪ್ರೀತಿ ನಾಟಕವಾಡಿ ನನ್ನ ಮಗಳನ್ನ ಯಾಕೆ ಮದುವೆ ಮಾಡ್ಕೊಂಡೆ? ನಿನಗೆ ಕೆಲಸ ಮಾಡಕ್ಕೆ ಬೇಕು ಅಂದ್ರೆ ಒಂದು ರೋಬೋನ ಮದುವೆ ಮಾಡ್ಕೊಂಡು ಮನೇಲಿ ಇಟ್ಕೋಬೋದಾಗಿತ್ತು, ಅಥವಾ ನಿಮ್ಮ ತಾಯಿಗೆ ಇಷ್ಟವಾದ ಒಂದು ಹುಡುಗಿನ ಕರ್ಕೊಂಬರ್ಬೇಕಾಗಿತ್ತು. ನಿಮ್ಮ ಮಾವನ್ಗೆ ನಾನು ಹೇಳಿದ ಕಾರಣದಿಂದಾನೇ ಅಳಿಯಂದ್ರೆ ನಿಮ್ಮ ಮಾವ ನನ್ನ ಮಗಳನ್ನ ನಿಮ್ ಜೊತೆ ಕಳ್ಸ್ಕೊಟ್ಟಿದ್ದು. ನಮ್ಮ ಮಗಳನ್ನ ನಮ್ಗೆ ನೋಡ್ಕೊಳಕ್ಕೆ ದೊಡ್ಡ ಭಾರ ಏನೂ ಇಲ್ಲ, ನಮ್ಮ ಮಗಳು ನಮಗೇನೆ. ಆದ್ರೂ ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ತಾನೇ ನಿಮ್ನ ನಂಬಿ ನಿಮ್ಮನೆ ಕಳ್ಸ್ಕೊಟ್ಟಿದ್ದು. ರಾಜೇಶ್ ಒಂದೇ ಸಲ ಮೀನಾ ಕಾಲಿಗೆ ಬಿದ್ದು ಕ್ಷಮಿಸು ಅಂತ ಕ್ಷಮೆ ಕೇಳ್ದ. ಮೀನಾ, ನನ್ನನ್ನು ಕ್ಷಮಿಸು. ಮನೆಯಲ್ಲಿ ಏನೋ ಸಣ್ಣ ಪುಟ್ಟ ಜಗಳ ಆಗ್ತಾ ಇದೆ ಅಂತಾನೆ ನಾನು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಆಫೀಸಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿದೆ. ಆಫೀಸ್ ಟೆನ್ಷನಲ್ಲಿ ನಾನು ನಿನ್ನ ನೋಡೋದನ್ನೇ ಮರ್ತ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ಮಾಡಿದ್ದು ತಪ್ಪೆ. ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಿಮ್ಮ ತಂದೆ ತಾಯಿಗೆ ಮಾತು ಕೊಟ್ಟು ನಾನು ನಿನ್ನ ಕರ್ಕೊಂಬಂದೆ. ಆದ್ರೆ ಇವಾಗ ನನ್ನಿಂದ ಆ ಮಾತನ್ನ ಉಳಿಸ್ಕೊಳ್ಳೋಕ್ಕೇನೆ ಆಗಿಲ್ಲ. ಇದನ್ನೆಲ್ಲ ನೋಡಿದ ಪಕ್ಕದ ಮನೆಯವರು, ಎದುರು ಮನೆಯವರು ಎಲ್ಲರೂ ಬಂದು ಶಾರದನ ಬಳಿ ವಿಚಾರಿಸಲು ಆರಂಭಿಸಿದ್ರು. ಏನಮ್ಮ, ಗಂಡ ಇಲ್ದೆ ಬಸ್ರಿಯಾಗಿ ಬಂದಿರುವ ನಿನ್ ಮಗಳಿಗೆ ಬುದ್ಧಿ ಹೇಳಿ ಅವನು ಯಾರು ಅಂತ ಕಂಡಿಡಿದು ಅವಳಿಗೆ ಮದ್ವೆ ಮಾಡೋದ್ ಬಿಟ್ಬಿಟ್ಟು ಮನೆಗೆ ಬಂದ ಸೊಸೆಗೆ ಹಿಂಸೆ ಮಾಡಿ ಹೊಡಿತಾ ಇದ್ದೀಯಾ? ನಿನ್ಗೆಲ್ಲ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ? ನೀನು ಏನ್ ಮಾಡ್ತಾ ಇದ್ದೀಯ ಅಂತ ಗೊತ್ತಿಲ್ವಾ ಶಾರದಾ? ನಿನ್ ಮಗಳು ಮಾಡಿದ ತಪ್ಪನ್ನು ಮುಚ್ಚಿಟ್ಟು ಸೊಸೆನ ಹಿಂಸೆ ಮಾಡೋದು ಅಷ್ಟು ದೊಡ್ಡ ಸುಲಭನಾ? ನೋಡ್ದ ಆ ಹುಡುಗಿ ಎಷ್ಟೊಂದು ಪೆಟ್ಟು ತಿಂದು ತಿಂದು ಹೇಗೆ ಆಗಿದ್ದಾಳೆ ಅಂತ? ನಿನ್ನ ಸೊಸೆಗೆ ನೀನು ಮನೆಯೊಳಗೆ ಕೂರ್ಸಿ ಎಷ್ಟೇ ಹಿಂಸೆ ಕೊಟ್ರು ಒಂದಿನ ಆದ್ರೂ ಆ ಹುಡುಗಿ ನಮ್ಮತ್ತೆ ನನ್ಗೆ ಹಿಂಸೆ ಕೊಡ್ತಿದ್ದಾರೆ, ಹೊಡಿತಾ ಇದ್ದಾರೆ ಅಂತ ನಿನ್ ಬಗ್ಗೆ ನಮ್ ಜೊತೆ ಎಲ್ಲ ಬಂದು ಒಂದಿನ ಆದ್ರೂ ತಪ್ಪಾಗಿ ಹೇಳಿರ್ತಾಳ? ಮೊನ್ನೆ ನಿನ್ ಸೊಸೆ ಮನೆಯ ಹೊರಗಡೆ ವಾಂತಿ ಮಾಡ್ತಾ ಇದ್ಲು. ಅವಳು ಬಸ್ರಿಯಾಗಿದ್ದಾಳ ಇಲ್ವಾ ಏನು ಅಂತ ವಿಚಾರಿಸ್ದ. ನಿನ್ ಮಗಳು ಬಸ್ರಿಯಾಗಿದ್ದಾಳೆ ಅಂತ ನಿನ್ ಮಗಳಿಗೆ ಅದು ಇದು ಅಂತ ಮಾಡಿಕೊಡ್ಲಿಕ್ಕೆ ನಿನ್ನಿಂದ ಆಗುತ್ತೆ. ನಿನ್ ಸೊಸೆ ಎಲ್ಲಾನು ಮಾಡಿಕೊಡ್ಬೇಕು. ನಿನ್ ಸೊಸೆನ ನೀನೇ ಒಡ್ದು ಮನೆಯಿಂದ ಹೊರಗೆ ಹಾಕ್ಬಿಟ್ಟು ಅವಳು ನನ್ ಮಗನಿಗೆ ಬೇಡ, ನನ್ ಮಗನಿಗೆ ಒಳ್ಳೆ ಹುಡುಗಿ ನೋಡು, ಅವಳನ್ನ ಕಳ್ಸ್ಬಿಡ್ತೀನಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಲ್ವಾ? ನಿನ್ ಮಗಳಿಗೂ ನಿನ್ ಸೊಸೆಗೂ ಒಂದೇ ವಯಸ್ತಾನೆ. ಇಬ್ಬರನ್ನ ಒಂದೇ ರೀತಿ ನೋಡ್ಕೋಬೇಕು. ನಿನ್ ಮಗಳನ್ನ ಒಂಥರ ಸೊಸೆನ ಒಂಥರ ನೋಡ್ಕೋಬಾರ್ದು. ನಿನ್ ಸೊಸೆ ಗರ್ಭಿಣಿ ಆಗಿದ್ರೂ ಕೂಡ ಎಷ್ಟು ಕಷ್ಟಪಟ್ಟು ನಿನಗ್ ಬೇಕಾದ ಕೆಲ್ಸ, ನಿನ್ ಮಗಳಿಗೆ ಬೇಕಾದ ಕೆಲ್ಸ ಎಲ್ಲ ಮಾಡ್ತಾಳೆ. ಆದ್ರೂ ನಿನಗೆ ಅವಳ ಮೇಲೆ ಕನಿಕರನೇ ಬರೋದಿಲ್ವಾ? ರಾಜೇಶ್, ಇಲ್ಲಿ ನೋಡು, ನಿಮ್ ತಾಯಿ ಮಾಡೋದ್ ದೊಡ್ಡ ತಪ್ಪು. ನೀನು ಮರ್ಯಾದೆಯಿಂದ ನಿನ್ ಹೆಂಡ್ತಿನ ನೋಡ್ಕೋ. ನಿನ್ ತಂಗಿ ಗರ್ಭಕ್ಕೆ ಯಾವನ ಕಾರಣನೋ ಅವನ್ನ ಬೇಗ ಬರ್ಲಿಕ್ಕೇಳು. ರಾಜೇಶ್ ಅವನಿಗೆ ಫೋನ್ ಮಾಡಿ ಬರ್ಲಿಕ್ಕೇಳ್ದ. ಅವನು ಕೂಡ ಮನೆಯ ಮುಂದೇನೆ ಬಂದು ನಿಂತಿದ್ದ. ನನ್ ತಂಗಿ ಗರ್ಭಿಣಿಯಾಗಿದ್ದಾಳೆ ಅಂತ ನಿನಗೆ ಗೊತ್ತು ತಾನೆ? ಅವಳು ಗರ್ಭಿಣಿ ಆಗಿದ್ರು ಕೂಡ ಯಾಕೆ ನೀನು ಅವಳನ್ನ ಮದುವೆ ಮಾಡ್ಕೊಳ್ದೆ ಹಾಗೇನೆ ಬಿಟ್ಟಿದೀಯಾ? ನಾನು ಕೂಡ ಪ್ರೀತಿ ಮಾಡಿಯೇ ಮದುವೆ ಆಗಿದ್ದು, ಆದ್ರೆ ನಿನ್ನ ಹಾಗೆ ಬಿಡ್ಲಿಲ್ಲ. ಈ ಸಮಯದಲ್ಲಿ ಅವಳ ಜೊತೆ ಇರೋದು ಎಷ್ಟು ಒಳ್ಳೇದಲ್ವಾ? ಅವಳಿವಾಗ ಬಸ್ರಿಯಾಗಿದ್ದಾಳೆ. ನೀನು ಅವಳಿಗೆ ಮೋಸ ಮಾಡ್ಬೇಕು ಅಂತಾನೆ ಪ್ರೀತಿ ಮಾಡಿ ಈ ರೀತಿ ಕೆಲಸ ಮಾಡಿಬಿಟ್ಟಾ? ನಾನು ತುಂಬಾ ಇಷ್ಟಪಟ್ಟು ನಿಮ್ ತಂಗಿನ ಪ್ರೀತಿ ಮಾಡ್ದೆ. ಅವಳನ್ನ ಮದುವೆ ಮಾಡ್ಕೋಬೇಕು ಅಂತಾನೆ ಇದ್ದೆ. ಅವಳ ಜೊತೆ ನೀವು ವಿಷಯದ ಬಗ್ಗೆ ಹೇಳಿದೀನಿ, ನೀವು ಬೇಕಾದ್ರೆ ಕೇಳ್ ನೋಡಿ. ಆದ್ರೆ ಅವಳು ಹೇಳಿದಲ್ಲ ಒಂದೇ ವಿಚಾರ. ನಾನು ನಿನ್ನ ಮದ್ವೆ ಆಗ್ಬೇಕಂದ್ರೆ ನಿಮ್ ತಂದೆ ತಾಯಿ ನಿನ್ ಜೊತೆ ಇರಬಾರ್ದು, ಅವ್ರನ್ನ ನೋಡ್ದೆ ನಾವು ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ಲು. ನೀವು ಇದ್ದೀರಾ? ನೀವು ಹಾಗೇನಾ ಇದ್ದೀರಾ? ನೀವು ಮದುವೆ ಆದಂಗೆ ನಿಮ್ ತಾಯಿನ ನೋಡೋದ್ನ ಬಿಟ್ಬಿಟ್ರಾ? ಇಲ್ಲ ಅಲ್ವಾ? ನಿನ್ ತಂಗಿನ ಕೂಡ ನೋಡ್ಕೊಳ್ತಾ ಇದ್ದೀರಾ? ಆದ್ರೆ ಈ ವಿಚಾರದ ಬಗ್ಗೆ ಅವಳಿಗೆ ಹೇಳ್ದೆ. ಅವಳು ನನ್ನ ಜೊತೆ ಮಾತಾಡೋದ್ನೇ ಬಿಟ್ಬಿಟ್ಲು. ನಾನೇನ್ ಮಾಡೋದು? ನಾನು ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ನಂಬರ್ನ ಬ್ಲಾಕ್ ಲಿಸ್ಟಲ್ಲಿ ಹಾಕಿದಾಳೆ. ಬೇಕಂದ್ರೆ ನಿಮ್ ತಂಗಿ ಜೊತೆನೇ ಕೇಳಿ ನೋಡಿ. ನಾನು ಇವಾಗ್ಲೂ ಕೂಡ ಅವಳನ್ನ ಮದುವೆ ಆಗಕ್ಕೆ ಸಿದ್ಧವಾಗಿದ್ದೀನಿ. ಹೌದಣ್ಣ, ಅವ್ರು ಹೇಳೋದೆಲ್ಲ ನಿಜಾನೇ. ಅವ್ರು ನನ್ನ ಮದುವೆ ಮಾಡ್ಕೋತೀನಿ ಅಂತಾನೆ ಹೇಳಿದ್ರು. ಆದ್ರೆ ನಾನೇ ಅವ್ರ ಫೋನ್ ನಂಬರ್ನ ಕೂಡ ಬ್ಲಾಕ್ ಲಿಸ್ಟಲ್ಲಿ ಹಾಕಿದ್ದೀನಿ. ಸರಿ, ನನ್ನ ತಂಗಿ ಏನೋ ತಿಳಿಯದೇನೆ ತಪ್ಪು ಮಾಡ್ಬಿಟ್ಟಿದ್ದಾಳೆ. ನಾಳೆನೆ ನಾನೇ ನಿಮ್ಗೆ ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ತೀನಿ. ನೀವಿಬ್ರು ಸಂತೋಷವಾಗಿ ಜೀವನ ಮಾಡಬೇಕು. ರಾಜೇಶ್ ರಮ್ಯಾ ಮತ್ತು ವರುಣಿಗೆ ಮದುವೆಯನ್ನು ಮಾಡಿಸಿದ. ಅವರಿಬ್ರು ಸಂತೋಷವಾಗಿ ಜೀವನ ಮಾಡಿದ್ರು. ಆನಂತರ ಮೀನನ ಕೂಡ ರಾಜೇಶ್ ತುಂಬಾ ಚೆನ್ನಾಗಿ ನೋಡಲು ಆರಂಭಿಸಿದ. ಆನಂತರ ಮೀನಾ ಗರ್ಭವತಿಯಾದ ಕಾರಣ ಅವಳನ್ನು ಇನ್ನೂ ಕೇರ್ ತಗೊಂಡು ಚೆನ್ನಾಗಿ ನೋಡ್ಕೊಂಡ. ಮೀನನಿಗೆ ಸುಂದರವಾದ ಗಂಡು ಮಗು ಹುಟ್ಟಿದ ಕಾರಣ ಅವರೆಲ್ಲರೂ ನೋಡಿ ಸಂತೋಷಪಟ್ರು.
ಆ ನಂತರ ಶಾರದ ಕೂಡ ಬದಲಾಗಿ ತನ್ನ ಸೊಸೆನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು.